ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂದರೆ ನಿನ್ನೆ ಆಬ್ಸೆಂಟ್ ಡೇಟ್ ಆಲ್ರೆಡಿ ಕ್ಲೋಸ್ ಆಯಿತು. ಸೊ ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡೋದಿಲ್ಲ. ಸೊ ನಾಳೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂತ ಅದನ್ನು ಹೇಳ್ಕೊಡ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಸೀಟು ಅಥವಾ ಕಾಲೇಜು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕಂತ ಕೂಡ ಹೇಳ್ತೀನಿ. ಸೊ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಫಸ್ಟ್ ಏನಪ್ಪ ಅಂದರೆ ನಾಳೆ ಎಷ್ಟು ಗಂಟೆಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಅನ್ನೋದು ಹೇಳ್ಕೊಡ್ತೀನಿ. ನೋಡಿರಿ, ಕರೆಕ್ಟಾಗಿ ನೋಡ್ಕೋರಿ. ನಾನು ನಿಮಗೆ ಟೈಮ್ ಟೇಬಲ್ ತೋರಿಸಿದೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ಅದೇ ಟೈಮ್ ಟೇಬಲು ಇದರಲ್ಲಿ 3ನೇ ಆಪ್ಷನ್ ಇದೆ ನೋಡಿರಿ, ಪಬ್ಲಿಕೇಶನ್ ಆಫ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ. ಸೊ ಅಲ್ಲಿ ಟೈಮ್ ಟೇಬಲ್ ನೋಡಿರಿ, 7/8/2024 ಮಧ್ಯಾಹ್ನ 2 ಗಂಟೆ, ಅಂದರೆ ಆಫ್ಟರ್ 2 PM ಅದು ಕೊಟ್ಟಾರೆ ಅವರು. 2 ಗಂಟೆಗೆ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. 3 ಗಂಟೆಗೆ ಬಿಡ್ಬೋದು, 4 ಗಂಟೆಗೆ ಬಿಡ್ಬೋದು, ಈವ್ನಿಂಗ್ 10 ಗಂಟೆ, ನೈಟ್ 10 ಗಂಟೆ, ಈವ್ನಿಂಗ್ ಅಥವಾ ನೈಟು ಬಿಡ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಸಲ ಲೇಟ್ ಆಗುತ್ತೆ. ಸೊ ಒಂದೊಂದು ಸಲ ಸರ್ವರ್ ಪ್ರಾಬ್ಲಮ್ ಇರ್ತದೆ. ಸೊ ಹೇಳೋಕ್ಕಾಗಲ್ಲ. ಮಾಕ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರಪ್ಪ ಅಂದರೆ ನಾಳೆ ಮಧ್ಯಾಹ್ನ ಆಫ್ಟರ್ 2 o'clock. ಸೊ ನಾಳೆ ಮಧ್ಯಾಹ್ನ ನಂತರ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ಲಿಂಕ್ ಅವರು ನಾಳೆ ಮಧ್ಯಾಹ್ನ 2 ಗಂಟೆಗೂ ಕಳಿಸ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಅದು ಓಪನ್ ಆಗೋದು ಡೌಟ್. ಯಾಕಪ್ಪ ಅಂದರೆ ಅಷ್ಟು ಬೇಗ ಓಪನ್ ಆಗೋದಿಲ್ಲ. ಕಡೆಯಿಂದ ಯಾವುದೇ ಲಿಂಕ್ ಬಂದರೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಪ್ಪ ಅಂದರೆ ಈಗ ಭಾಳ ಜನ ಚೆಕ್ ಮಾಡ್ತಾ ಇರ್ತಾರೆ. ಸೊ ಸರ್ವರ್ ಪ್ರಾಬ್ಲಮ್ ಆಗಿರ್ತದೆ. ಸೊ ನಾಳೆ 2 ಗಂಟೆ ನಂತರ ಅದು ಬಿಡ್ತಾರೆ. ಸೊ ಇನ್ನೊಂದು ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂದರೆ ನಾಳೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಅದರಲ್ಲಿ ಸಿಕ್ಕಿರೋ ಕಾಲೇಜ್ ಅಥವಾ ಸೀಟು ಅದು ನೀವು ಹೇಗೆ ಕನ್ಫರ್ಮ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ಇವಾಗ ನಿಮಗೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ 10 ಕಾಲೇಜಸ್ ಆ್ಯಡ್ ಮಾಡಿರ್ತೀರ. ಫಸ್ಟ್ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು, ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪ್ಲೆಕ್ಸ್ ಫಾರ್ಟ್ ಬೆಂಗಳೂರು. ಸೊ ಅದು ಫಸ್ಟ್ ಕಾಲೇಜು. 10ನೇ ಕಾಲೇಜ್ ಯಾವುದಪ್ಪ, ನೀವು ಜಸ್ಟ್ 10 ಕಾಲೇಜು ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸಾಕತ್ತೀನಿ. ಸೊ 10ನೇ ಕಾಲೇಜ್ ಯಾವುದಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಜಯಪುರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ಯಾಂಪಸ್ ಅತನಿ ರೋಡ್ ವಿಜಯಪುರ. ಸೊ ಈ 10 ಕಾಲೇಜಲ್ಲಿ ನಿಮಗೆ ಒಂದು ಕಾಲೇಜ್ ಅಲೋಟ್ ಆಯ್ತಪ್ಪ. ಎಕ್ಸಾಂಪಲ್ ಇವಾಗ ಅದರಲ್ಲಿ 10 ಕಾಲೇಜಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲೋಟ್ ಆಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 7th ಆಗುತ್ತೆ. ಯಾವುದಪ್ಪ 7th ಅಂದರೆ ESIC ಹಾಸ್ಪಿಟಲ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಸೊ ಆ ಕಾಲೇಜ್ ಅಲೋಟ್ ಆಯ್ತಪ್ಪ. ನನಗೆ ಇದೇ ಕಾಲೇಜ್ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಅಂದರೆ ಒಬ್ಬೊಬ್ರಿಗೆ ಸಮ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಒಬ್ಬೊಬ್ರಿಗೆ ಕಾಲೇಜ್ ಇಷ್ಟ ಅಂದರೆ ಸಿಕ್ಕಿರೋ ಸೀಟ್ ಇಷ್ಟ ಆಗ್ತದೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಸಿಕ್ಕಿರೋ ಸೀಟೇ ಅಂದರೆ ಇವಾಗ 7th ನಿಮಗೆ ಕಾಲೇಜ್ ಸಿಗ್ತದೆ. ಅದರಲ್ಲಿ ನೀವು 10 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರ ಎಕ್ಸಾಂಪಲು. ಸೊ ಅದರಲ್ಲಿ ನಿಮಗೆ 7 ಕಾಲೇಜ್ ಸಿಗ್ತದೆ. ESIC ಹಾಸ್ಪಿಟಲ್ ಕಾಲೇಜ್ ಆಫ್ ನರ್ಸಿಂಗ್ ಇದೆ ನೋಡಿರಿ 7th ESIC ಹಾಸ್ಪಿಟಲ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಸೊ ಆ ಕಾಲೇಜ್ ನಿಮಗೆ ಸಿಗ್ತದೆ. ಅದೇ ಕಾಲೇಜ್ ಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನೀವು ಮಾಕ್ ಅಲಾಟ್ಮೆಂಟ್ ಬಿಟ್ಟ ನಂತರ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ನಂತರ ನಿಮಗೆ ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ ರಿಅರೇಂಜ್ಮೆಂಟು ಮತ್ತು ಆಪ್ಷನ್ ಅಂದರೆ ಮತ್ತೆ ಕಾಲೇಜ್ ಆ್ಯಡ್ ಮಾಡೋದು ಮತ್ತು ಡಿಲೀಟ್ ಮಾಡೋದು ಅದೆಲ್ಲ ಆಪ್ಷನ್ಸ್ ಮತ್ತೆ ಇನ್ನೊಂದ್ಸಲ ಬಿಡ್ತಾರೆ. ಸೊ ಅದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಕಾಲೇಜ್ ಚೇಂಜ್ ಮಾಡಬಾರ್ದು, ಅಥವಾ ನೀವು ಆಪ್ಷನ್ ಎಂಟ್ರಿ ಹ್ಯಾಂಗೆ ಮಾಡಿರ್ತೀರಿ ಅಷ್ಟೇ ಇರಬೇಕು. ಅಥವಾ ನಿಮಗೆ ಅದೇ ಕಾಲೇಜ್ ಕನ್ಫರ್ಮ್ ಆಗಬೇಕಂದ್ರೆ ಇದು 7th ಆಪ್ಷನ್ ಐತಲ್ಲ ಅದು 1ನೇ ಪ್ರಿಯಾರಿಟಿ ಕೊಡಬೇಕು. ಯಾವುದಪ್ಪ ಅಂದರೆ ESIC ಹಾಸ್ಪಿಟಲ್ ಕಾಲೇಜ್ ಆಫ್ ನರ್ಸಿಂಗು ಅದು 1ನೇ ಪ್ರಿಯಾರಿಟಿ ಕೊಟ್ಟು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ವಿಕ್ಟೋರಿಯಾ ಅದು 7ನೇ ಪ್ರಿಯಾರಿಟಿಗೆ ತಂದು ಬಿಡೋದು ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಆ್ಯಕ್ಚುಲಿ ಏನು ಹೇಳಬೇಕಪ್ಪ ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜು ಸಿಗುತ್ತೆ. ಬಟ್ ಜಾಸ್ತಿ ಅಂದರೆ 50% ಇರುತ್ತೆ. ಸೊ ನಾನು ಅದೇ ಸಿಗುತ್ತೆ ಅಂತ ಹೇಳಲ್ಲ, ಸಿಗ್ಬೋದು. ಯಾಕಂದರೆ ಜಾಸ್ತಿ ಜನಕ್ಕೆ ಹಂಗೆ ಅಲ್ಲಿ ತೋರಿಸಿರೋ ಸೀಟೇ ಸಿಗುತ್ತೆ. ಬಟ್ ಹೇಗೆ ಸಿಗುತ್ತಪ್ಪ ಅಂದರೆ ನೀವೇನು ಆಮೇಲೆ ಅಲ್ಲಿ ಅಂದರೆ ನೀವು ಮಾಕ್ ಅಲಾಟ್ಮೆಂಟ್ ಬಿಟ್ಟಂತರ ನಿಮ್ಗೆ ಅಲ್ಲಿ ಚೇಂಜಸ್ ಮಾಡೋಕೆ ಕೊಡ್ತಾರಲ್ಲ, ರಿಅರೇಂಜು, ಡಿಲೀಟ್ ಆಪ್ಷನ್ಸು ಮತ್ತು ಕಾಲೇಜಲ್ಲಿ ಮಾಡೋದು. ಅವಾಗ ನೀವೇನು ಮಾಡಬಾರ್ದು. ನೀವೇನು ಮಾಡಲಿಲ್ಲಪ್ಪ ಅಂದರೆ ನಿಮ್ಗೆ ಅದೇ ಕಾಲೇಜ್ ಸಿಗ್ತದೆ, ಕನ್ಫರ್ಮಾಗಿ ಸಿಗ್ತದೆ. ಸೊ ಅಕಸ್ಮಾತ್ ನೀವು ಏನೋ ಚೇಂಜಸ್ ಮಾಡಿದರೆ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಅದೇ ಕಾಲೇಜ್ ಬೇಕು ಅಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ 7th ಕಾಲೇಜ್ ಒಯ್ದು 1ನೇ ಪ್ರಿಯಾರಿಟಿ ಕೊಡೋದು, 1ನೇ ಪ್ರಿಯಾರಿಟಿ ತಂದು 7th ಆಪ್ಷನ್ ಕೊಡೋದು ಅಷ್ಟೇ, ಮತ್ತೇನು ಚೇಂಜಸ್ ಮಾಡಬೇಡ್ರಿ. ನಿಮಗೆ ಅದೇ ಕಾಲೇಜ್ ಕನ್ಫರ್ಮಾಗಿ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ ಇದೆಲ್ಲ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದು. ಯಾಕಂದರೆ ಒಬ್ರಿಗೆ ಕಾಲೇಜ್ ಇಷ್ಟ ಆಗಿರ್ತದೆ, ಒಬ್ರಿಗೆ ಇಷ್ಟ ಆಗಿರಲ್ಲ. ಸೊ ಇಷ್ಟದವರೆಗೆ ನಿಮಗೆ ಅದೇ ಕಾಲೇಜ್ ಕನ್ಫರ್ಮ್ ಆಗಿ ಬೇಕಂದರೆ ನಾನು ಹೆಂಗೆ ಹೇಳಿದೆ ಆ ಥರ ಮಾಡಿ. ಇಲ್ಲ ನೀವು ಅದೇ ಕಾಲೇಜ್ ಕನ್ಫರ್ಮ್ ಆಗಿ ನಿಮಗೆ ಅದೇ ಕಾಲೇಜ್ ಬೇಕು ಅಂದರೆ ಏನು ಚೇಂಜಸ್ ಮಾಡಲೇಬೇಡಿ, ನಿಮಗೆ ಕನ್ಫರ್ಮ್ ಆಗಿ ಅದೇ ಕಾಲೇಜ್ ಸಿಗ್ತದೆ. ಯಾಕಂದರೆ ನಾನು ಭಾಳ ಅಂದರೆ ಲಾಸ್ಟ್ ಇಯರು ಮತ್ತು 2 ಅಂದರೆ 2023ರಲ್ಲಿ ಮತ್ತು 2022ರಲ್ಲಿ ನಾನು ತುಂಬ ಜನರದ್ದು ನೋಡಿದ್ದೀನಿ. ಯಾಕಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜಸ್ಸೇ ಫೈನಲ್ ರಿಸಲ್ಟಲ್ಲಿ ಸಿಕ್ಕ್ಯದ. ಸೊ ನೀವೇನು ಬಟ್ ಅಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವೇನು ಚೇಂಜಸ್ ಮಾಡಬಾರ್ದು. ಅಂದರೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮ್ಗೆ ರಿಅರೇಂಜು, ಡಿಲೀಟ್ ಆಪ್ಷನ್ಸು ಮತ್ತು ಕಾಲೇಜಲ್ಲಿ ಆ್ಯಡ್ ಮಾಡೋಕ್ಕೆ 3 ದಿನ ಟೈಮ್ ಕೊಡ್ತಾರಲ್ಲ, ಅವಾಗ ನೀವೇನು ಚೇಂಜಸ್ ಮಾಡಬಾರ್ದು. ಎಷ್ಟೈತಿ ಅಷ್ಟೇ ಇದ್ದರೆ ನೀವು ಮಾಡ್ಕೋಬೋದು. ಅಲ್ಲ ಇಲ್ಲ ನಿಮ್ಮ ಇಷ್ಟ. ನೀವು ನಾನು ಆಗಲೇ ಹೇಳಿದೆ ಅಲ್ಲ, ಇವಾಗ 10 ಕಾಲೇಜ್ ಫಾರ್ ಎಕ್ಸಾಂಪಲ್ 10 ಕಾಲೇಜ್
ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದರಲ್ಲಿ ನಿಮಗೆ 7ನೇ ಕಾಲೇಜ್ ಸಿಗ್ತದೆ. 7ನೇ ಕಾಲೇಜ್ ತೊಗೊಂಡು ಹೋಗಿ ನೀವು 1ನೇ ಪ್ರಯಾರಿಟಿ ಕೊಡಬೇಕು. 1ನೇ ಪ್ರಯಾರಿಟಿ ಇರೋ ಕಾಲೇಜು 7ನೇ ಆಪ್ಷನ್ ಕೊಡಿ. ನಿಮ್ಗೆ ನೀವೇನು 1ನೇ ಆಪ್ಷನ್ ಕೊಡ್ತಿರಲ್ಲ ಅದು 7ನೇ ಕಾಲೇಜ್ ಇರೋದು ನಿಮಗೆ 1ನೇ ಅಂದರೆ ಅದೇ ಕಾಲೇಜ್ ಕನ್ಫರ್ಮಾಗಿ ಸಿಕ್ಬಿಡ್ತದೆ. ಸೊ ಏನು ಚಾನ್ಸ್ ಇರಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ KAದಲ್ಲಿ ನಿಮಗೆ ಅಂದರೆ KCETಯಲ್ಲಿ ಏನೇ ಅಪ್ಡೇಟ್ ಬಂದರೂ ನಿಮಗೆ ಎಲ್ಲಿ ಬರ್ತಾರೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತೈತಿ. ಬಟ್ ಇನ್ನೊಂದು ಸಲ ಹೇಳ್ಕೊಡ್ತೀನಿ. KFCTಯಲ್ಲಿ ಬಂದ ಮೇಲೆ ನಿಮಗೆ ಇಲ್ಲಿ 3 ಲೈನ್ಸ್ ಕಾಣಿಸ್ತದೆ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ UGCET 2024 ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಆದ ನಂತರ ಇಲ್ಲಿ ಏನೇ ಅಪ್ಡೇಟ್ ಬಂದರೂ ಪ್ರತಿಯೊಂದು ಕೂಡ KCET KA ಕಡೆಯಿಂದ ಏನಾದರೂ ಅಪ್ಡೇಟ್ ಬರಲಿ ನಿಮಗೆ ಎಲ್ಲ ಇಲ್ಲೇ ಸಿಗ್ತಾವೆ. ಸೊ ವೆರಿಫಿಕೇಷನ್ ಸ್ಲಿಪ್ ಹಿಡಿದು ಅಥವಾ ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಿದಿರಲ್ಲ ಆವಾಗಿಂದ ನೀವು CET ಎಕ್ಸಾಮ್ ಬರ್ದಿರೋದ್ರಿಂದ ಪ್ರತಿಯೊಂದು ಅಪ್ಡೇಟ್ ಕೂಡ ಇದರಲ್ಲಿ ಸಿಗ್ತಾವೆ. ನೀವು ಇಲ್ಲಿ ನೋಡ್ಕೋಬೋದು. ನಿಮಗೆ ಏನು ಬೇಕೋ ಆ ಡೀಟೇಲ್ಸ್ ಏನು ಇನ್ಫಾರ್ಮೇಷನ್ ಬೇಕು ಇದರಲ್ಲಿ ನೋಡ್ಕೋಬೋದು. ಸೊ ನಾಳೆ ಮಾಕ್ ಅಲಾಟ್ಮೆಂಟ್ ಬಿಟ್ಟ ನಂತರ ಕೂಡ ಫಸ್ಟು ಇಲ್ಲಿ ಯಾವ್ದು ನೋಡಿರಿ UGCET 2024 ಮೊದಲ ಸುತ್ತಿನ ವೇಳಾಪಟ್ಟಿ ಅದಲ್ಲ ಅದ್ರ ಮೇಲೆ ನಾಳೆ ಬರ್ತದೆ ನೋಡಿರಿ. UGCET 2024 ಮೊದಲ ಅಣುಕೆ ಸೀಟು ಹಂಚಿಕೆ ಅಂತ ಬರ್ತದೆ. ಅಂದರೆ ಫಸ್ಟ್ ರೌಂಡ್ ಫಸ್ಟ್ ಪಬ್ಲಿಷ್ ಮಾಕ್ ಅಲಾಟ್ಮೆಂಟ್ ಅಂತ ಒಂದು ಲಿಂಕ್ ಬಿಡ್ತಾರೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಲಾಸ್ಟ್ ವಿಡಿಯೋದಲ್ಲಿ ಆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೆ. ಅದು ಬೇಕಾದರೆ ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೋರಿ. ಆ ಲಿಂಕ್ ಬಿಟ್ಟ ಮೇಲೆ ಏನಪ್ಪ ಅಂದರೆ ನಿಮಗೆ ಈ ಥರ ಕಾಣಿಸ್ತದೆ ನೋಡ್ರಿ. UGCET 2023 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕಾಣಿಸ್ತದೆ. ಸೊ ಈ ಥರ ಅಂದರೆ ಈ ವರ್ಷ ಏನಾದರೂ ಚೇಂಜಸ್ ಆಗ್ಬೋದು ನನ್ನ ಪ್ರಕಾರ. ಬಟ್ಟು ಆಗಲಿಲ್ಲ ಅಂದರೆ ಇದೇ ಥರ ರಿಸಲ್ಟ್ ಬರೋದು. ಅಲ್ಲಿ ಏನಾಗಬೇಕಪ್ಪ ಅಂದರೆ CT ನಂಬರ್ ಇದೆಲ್ಲ 23 UGE ಅಂದರೆ ನಿಮಗೆ ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೊಟ್ಟಿರೋದು CT ನಂಬರ್ ಹಾಕಿ ಚೆಕ್ ಮಾಡ್ಕೋಬೇಕು. ಇದ್ರ ಹತ್ರ ಒಂದು ಲಿಂಕ್ ಇರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ನಿಮ್ಗೆ ಅದರಲ್ಲಿ ನಿಮ್ಮ ಕಾಲೇಜ್ ನೇಮು, ನಿಮ್ಮ ಕಾಸ್ಟು, ನಿಮ್ಮ ರ್ಯಾಂಕು, ನಿಮ್ಮ ನೇಮು ಎಲ್ಲ ನೀವೇನೇನು ಅಂದರೆ ಕಾಲೇಜ್ ಫೀಸ್ ಎಷ್ಟು ಅದೆಲ್ಲ ನಿಮಗೆ ಅದರಲ್ಲಿ ತೋರಿಸ್ತದೆ. ಸೊ ಇದೇ ರೀತಿ ಚೆಕ್ ಮಾಡ್ಕೊಳ್ಳೋದು. ಸೊ ಮತ್ತೇನಿದ್ರು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಮತ್ತೇನಪ್ಪ ಅಂದರೆ ಮುಂದಿನ ನೋಡೋದಲ್ಲಿ ನಾನು ಏನಪ್ಪ ಅಂದರೆ ನಾಳೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ ಅದ್ರ ಬಗ್ಗೆನೂ ನಾನು ಲೈವ್ ಮಾಡಿ ತೋರಿಸ್ತೀನಿ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು. ಸೊ ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರೂ ಯಾರು ನೋಡ್ತಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಯಾರು ಮಿಸ್ ಮಾಡಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅಲ್ಲಿ ತನಕ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್. ಬಾಯ್.